ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಹೆಂಗಿದ್ದೀರಾ ಎಲ್ಲರೂ? ಎಷ್ಟೊಂದು ದಿನ ಆಯ್ತು ಅನ್ಸುತ್ತಲ್ವ ನಾನು ನೋಡಿ. ಮೇ ಬಿ ಒಂದು ವಾರದ ಮೇಲೆ ಆಯಿತು ಅಂತ ಅನಿಸುತ್ತೆ. ಒಂದು ವಾರದ ಮೇಲೆ ಆಯ್ತಾಗಲೇ ವೀಡಿಯೋನ ನಾನು ವಿಡಿಯೋ ಅಪ್ಲೋಡ್ ಮಾಡಿ ತುಂಬ ಕ್ರಿಟಿಕಲ್ ಸಿಚುವೇಶನಲ್ಲಿ ನಡೀತಿದೆ ಲೈಫು. ಮೀನ್ಸ್ ಆ ಥರ ಅಲ್ಲ, ಏನೋ ಪ್ರಾಬ್ಲಮ್ ಆಗಿ ಎಲ್ಲ ಬಿಟ್ಬಿಟ್ಟಿದ್ದೀನಿ ಅಂತಲ್ಲ. ಪ್ರೆಪ್ ಸ್ಟಾರ್ಟ್ ಮಾಡಿದ್ದೀನಿ. ಕ್ಯಾಲರೀಸ್ ಕಮ್ಮಿ, ಎನರ್ಜಿ ಇಲ್ಲ. ನನ್ನ ಮುಖ ನೋಡಿ ಹೆಂಗೆ ಆಗ್ಬಿಟ್ಟೈತೆ. ನನ್ನ ಮುಖ ನೋಡೋಣ ಗೊತ್ತಾಗ್ಬಿಡೈತೆ ನಿಮ್ಗೆ ಏನೋ ಚೇಂಜ್ ಆಗ್ತೈತಲ್ಲ ಬಾಡೀಲಿ ಅಂತ. ಸೊ ನೋಡಿ, ಮುಖ ಎಲ್ಲ ಫುಲ್ ಶೇಪ್ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ. ಸೊ ಹಿಂಗೆ ಎಷ್ಟೊಂದು ದಿನ ಆಯಿತು ವೀಡಿಯೋ ಮಾಡಿ, ಎನರ್ಜಿ ಇಲ್ಲ, ಟೈಮ್ ಇಲ್ಲ. ಡೈಲಿ ಲೈಫ್ ಹೆಂಗೆ ಆಗ್ಬಿಟ್ಟೈತೆ ಅಂದರೆ, ವಾಕಿಂಗ್ ಮಾಡು, ಜಿಮ್ಗೆ ಹೋಗು, ಮತ್ತೆ ಅಡುಗೆ ಮಾಡ್ಕೊ, ಮತ್ತೆ ವಾಕಿಂಗ್ ಮಾಡು, ಇಷ್ಟೇ ಹಿಂಗೆ ಆಗ್ಬಿಟ್ಟೈತೆ. ಸೊ ಇದ್ರ ಮಧ್ಯದಲ್ಲಿ ನಾನು ಇವತ್ತಿನ ವೀಡಿಯೋಗೆ ಬಂದರೆ ಏನಪ್ಪ ಕತೆ ಅಂದರೆ, ಎಷ್ಟೊಂದು ದಿನ ಆದಮೇಲೆ ಅನ್ಕೋತಿದ್ದೆ, ಒಂದು 8 ತಿಂಗಳಿಂದನೇ ಅನ್ಕೋತಾ ಇದ್ದೆ ನಾನು, ತಗೋಬೇಕು, ಒಂದು ಸ್ವಲ್ಪ ಅಡುಗೆ ಮಾಡ್ಕೊಳಕ್ಕೆ ಫ್ರೀ ಆಗುತ್ತೆ ಅಂತ ತಗೋಬೇಕು ಅಂತ ಅನ್ಕೋತಾ ಇದ್ದೆ. ಫೈನಲಿ ತಗೋಬಿಟ್ಟೆ. ಹೇರ್ ಫ್ರೈಯರು. ಏನೇನೋ ಆಯ್ತೈತಿ ಇದರಲ್ಲಿ. ಈ ಏರ್ ಫ್ರೈಯರು ಎಷ್ಟೊಂದು ದಿನದಿಂದ ತಗೋಬೇಕು ಆಯ್ತು. ಹತ್ರ ಒಂದು 8 ತಿಂಗಳಿಂದನೇ ಅನ್ಕೋತಾ ಇದೆ ತಗೋಬೇಕು. ಅಡುಗೆ ಮಾಡ್ಕೊಳಕ್ಕೆಲ್ಲ ಈಸಿ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಆಮೇಲೆ ಏನಂದರೆ ಏರ್ ಫ್ರೈಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕುಕ್ಕಿಂಗ್ ಮಾಡ್ಕೋಬೋದು, ಚೆನ್ನಾಗಿ ಟೇಸ್ಟಿಯಾಗಿ ತಿನ್ಬೋದು ಅಂತ ಎಷ್ಟೊಂದು ದಿನ ತಗೋಬೇಕು ಅನ್ಕೋತಿದ್ದೆ. ಆಗಲಿಲ್ಲ. ಫೈನಲಿ ಶ್ರಾವಣ ಮಾಸದ ಎಫೆಕ್ಟ್ನಿಂದ ತಗೋಬಿಟ್ಟೆ. ಏನಕ್ಕೆ ಅಂದರೆ, ಇವಾಗ ಶ್ರಾವಣ ಮಾಸ ಸ್ಟಾರ್ಟ್ ಆಗೋಯ್ತು. ಮನೇಲಿ ನಾನ್ ವೆಜ್ ಅಂತೂ ತಿನ್ನಂಗೆ ಇಲ್ಲ. ಸೊ ನಾನ್ ವೆಜ್ಜು ತಿನ್ನೋಕ್ಕಂತೂ ಬಿಡ್ತಾ ಇಲ್ಲ. ಸೊ ಇನ್ನು ನಮಗಿರೋ ಪ್ರೋಟೀನ್ ಸೋರ್ಸ್ ಅಂದರೆ ಪ್ರೋಟೀನ್ ತೊಗೋಬೋದು. ಪ್ರೋಟೀನ್ ಡೈಲಿ 2 ಸ್ಕೂಪ್ ಆಗ್ತಾಯಿ, ನೀನು ಜಾಸ್ತಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಸೋಯಾ ಚಂಕ್ಸ್ ಇದೆ. ಆ ಸೋಯಾ ಚಂಕ್ಸ್ನ ಮಾಡ್ಕೊಂಡು ತಿಂತಾ ಇದೆ, ಚೆನ್ನಾಗೇ ಇತ್ತು. ಬಟ್ ಏನಂದರೆ ರೈಸ್ ಜಾಸ್ತಿ ಇದ್ದರೆ ನಾವು ನಾರ್ಮಲಾಗಿ ಮಾಡಿಕೊಂಡು ತಿನ್ಬೋದು. ಬಟ್ ಇವಾಗ ರೈಸ್ ಕಮ್ಮಿ ಇರೋದೇ, ರೈಸ್ ಬರೀ ನಾನು ತಿಂತಾ ಇರೋದೇ 200 ಗ್ರಾಮು. ಇಷ್ಟೇ ಇರೋದು ರೈಸ್, 200 ಗ್ರಾಮು. ಬೇಕಾದ್ರೆ ನಾನು ತಿನ್ಬೇಕಾದ್ರೆ ತೋರಿಸ್ತೀನಿ. 200 ಗ್ರಾಮ್ ರೈಸ್ ಅಷ್ಟೇ ತಿಂತಾ ಇರೋದು. ಆವಾಗ ಬರೀ ಸೋಯಾ ಚಂಕ್ಸೇ ಕಾಣಿಸ್ತಿತ್ತು. ಸೊ ಇದು ಯಾಕೋ ವರ್ಕೌಟ್ ಆಗ್ತಾಯಿಲ್ಲ ಅಂದ್ಬಿಟ್ಟು ಹೋದೆ, ಏರ್ ಫ್ರೈಯರ್ ತೊಗೊಂಡೆ. ಆ್ಯಂಡ್ ಈಗ ಅದರಲ್ಲಿ ಏನು ಸಕ್ಕದಾಗಿ ಬರುತ್ತೆ ಅಂದರೆ, ಸೋಯಾ ಚಂಕ್ಸು ಸೀರಿಯಸ್ಲಿ ಲವ್ ಆಗೋಯ್ತು ಇವಾಗ ಸೋಯಾ ಚಂಕ್ಸ್ ಮೇಲೆ. ಅಷ್ಟು ಸಕ್ಕದಾಗಿ ಕ್ರಿಸ್ಪಿಯಾಗಿ ಒಂಥರ ಈ ಚೀಸ್ ಬಾಲ್ಸ್ ಏನಾದ್ರು ತಿನ್ನಾಗ ಬರಲ್ವ ಆ ಥರ ಬರುತ್ತೆ. ಸೊ ಅದು ರೆಸಿಪಿ ತೋರಿಸ್ತೀನಿ ಈಗ ನೋಡಿ. ಆ್ಯಂಡ್ ಏನಿಲ್ಲ ನೋಡಿ, ಅಡುಗೆ ಮಾಡಬೇಕೀಗ. ಅಡುಗೆ ಅಂದರೆ ಇವಾಗ ಮುಂಚೆ ಥರ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ, ಕಲಿಸ್ದ ಬಿಸಾಕ್ದ ಅಷ್ಟೇ. ಸೊ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಎಷ್ಟೊಂದು ಜನ ಸೋಯಾ ಚಂಕ್ಸ್ ರೆಸಿಪಿನೂ ಕೇಳ್ತಾ ಇದ್ರಿ. ಸೊ ನೋಡ್ಕೊಬಿಡಿ ಸೋಯಾ ಚಂಕ್ಸ್ ರೆಸಿಪಿ. ಸೊ ಎಸ್, ಈಗ ಫಸ್ಟು ಸೋಯಾ ಚಂಕ್ಸ್, ನಾಲ್ಗೇನು ತಿರುಗ್ತಾ ಇಲ್ಲ, ರಾ ಸೋಯಾ ಚಂಕ್ಸ್. ಫಸ್ಟು ರಾ ಸೋಯಾ ಚಂಕ್ಸ್ನ ಬಾಯ್ಲ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಗ್ರಾಮ್ ಬೇಕೋ ಅಷ್ಟು ಗ್ರಾಮ್ನ ರಾಗ್ ಹಾಕ್ಕೊಳ್ಳಿ. ಅದನ್ನು ಫಸ್ಟು ಒಂದು 5 to 8 ಮಿನಿಟ್ಸ್ ಬಿಸಿನೀರಲ್ಲಿ ಬಾಯ್ಲ್ ಮಾಡ್ಕೊಳ್ಳಿ. ಅದು ಫುಲ್ಲು ಸ್ಮೂತ್ ಆಗಲಿ, ಮೆತ್ತಗಾಗಲಿ, ಸಾಫ್ಟ್ ಆಗಬೇಕು. ಸೊ ನನಗೆ ಇವಾಗ 60 ಗ್ರಾಮ್ಸ್ ಇದೆ, ನಾನು 60 ಗ್ರಾಮ್ಸ್ ತಗೋತಾ ಇದ್ದೀನಿ. ಎಲ್ಲಿ ಮಡಗಿದ್ದೀನಿ ಅನ್ನೋದೇ ಗೊತ್ತಾಯ್ತಲ್ಲ. ಹಾಂ, ಅಲ್ಲಿದೆ. ಇದು ಸೋಯಾ ಮಿನಿ ಚಂಕ್ಸ್, ಚಿಕ್ಕದು. ದೊಡ್ಡದು ಬರುತ್ತೆ ಇದರಲ್ಲಿ, ನಾನು ಚಿಕ್ಕದು ತಗೋತೀನಿ. ವೇಯಿಂಗ್ ಸ್ಕೇಲ್, ಫಸ್ಟು ವೇಯಿಂಗ್ ಸ್ಕೇಲ್ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ. ನೀವೇನಾದರೂ ಫಿಟ್ನೆಸ್ ಆಗಲಿ, ಬಾಡಿ ಬಿಲ್ಡಿಂಗ್ ಆಗಲಿ ಬರಬೇಕು ಅಂದರೆ ಫಸ್ಟ್ ನಿಮ್ಮ ಮನೇಲಿ ಇರಬೇಕಾಗಿರೋ ವಸ್ತು ಇದೆ.
60 ಗ್ರಾಮ್ಸ್ ರಾ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ಈಗ ಇದು ವಾಟ್ರು ಬಾಯ್ಲ್ ಆಗಿದ ತಕ್ಷಣ ಅದ್ರಲ್ಲಿ ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ರೆ ಫುಲ್ ಸ್ಮೂತ್ ಆಗ್ಬಿಡುತ್ತೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ನಾನು ಏರ್ ಫ್ರೈರಲ್ಲಿ ಮಾಡಿ ತೋರಿಸ್ತೀನಿ. ನಿಮ್ಗೆ ಅಕಸ್ಮಾತ್ ಇಲ್ಲ ನನ್ನ ಹತ್ರ ಏರ್ ಫ್ರೈಯರ್ ಇಲ್ಲ, ನೀವು ನಾರ್ಮಲಾಗಿ ಸೋಯಾ ಚಂಕ್ಸ್ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳಿ ಅಂದರೆ ಕಮೆಂಟ್ ಮಾಡಿ. 100% ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಾನು ಫಸ್ಟು ಏರ್ ಫ್ರೈಯರ್ ತೊಗೊಂಡು ಇನ್ನೂ 2 ದಿನ ಆಯಿತು. ಅದಕ್ಕಿಂತ ಮುಂಚೆ ನಾನು ನಾರ್ಮಲಾಗೇ ಮಾಡ್ಕೊಂಡು ತಿಂತಿದ್ದೆ. ಸೊ ಇವಾಗ ನಾನು ಏರ್ ಫ್ರೈಯರ್ ತೊಗೊಂಡಿದ್ದರಿಂದ ಅದರಲ್ಲಿ ಮಾಡ್ಕೊತಾ ಇದ್ದೀನಿ. ಅದನ್ನು ನಿಮ್ಗೆ ತೋರಿಸ್ತೀನಿ ಏರ್ ಫ್ರೈಯಲ್ಲಿ ಹೆಂಗೆ ಮಾಡ್ಕೋಬೇಕು ಅಂತ. ಇಲ್ಲ ಬೈ ನನಗೆ ನಾರ್ಮಲ್ ಆಗಬೇಕು, ನಾರ್ಮಲಾಗಿ ಹೆಂಗೆ ಮಾಡ್ಕೊಳ್ಳೋದು ಹೇಳು ಅಂದರೆ ಕಮೆಂಟ್ ಮಾಡಿ. 100% ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಗಾಯ್ಸ್, ಈಗ ಇದು ನೋಡಿ ಈ ಥರ ಫುಲ್ಲು ಸ್ಮೂತ್ ಆಗಿರುತ್ತೆ. ಫುಲ್ಲು ಸ್ಮೂತ್ ಆಗೋವರೆಗೂ ನೀವು ಬಿಸಿನೀರಲ್ಲಿ ಬಿಟ್ಬಿಡ್ಬೇಕು. ಆಮೇಲೆ ನೀವು ಅರ್ಧಂಬರ್ಧ ಸ್ಮೂತ್ ಮಾಡಿಬಿಟ್ಟು ಈ ಥರ ಕಂಪ್ಲೀಟಾಗಿ ನೆನೆಸಲಿಲ್ಲ ಅಂದರೆ ಆಮೇಲೆ ನಿಮಗೆ ಹೊಟ್ಟೆ ಕೆಟ್ಟೋಗ್ಬಿಡುತ್ತೆ. ಸೊ ಈಗ ಇದನ್ನೇನು ಮಾಡಬೇಕು, ನೀಟಾಗಿ ನೀರು ಹಿಂಡ್ಕೊಂಡು ಒಂದು ಸಪ್ರೇಟ್ ಬೌಲಲ್ಲಿ ತೆಗೆದು ಮಡಿಕೋಬೇಕು. ಅದನ್ನು ತೋರಿಸ್ಬೇಕಾ? ತೋರಿಸ್ತೀನಿ, ಆಯಿತು. ಹಿಂಗೆ ನೀರು ಚೆನ್ನಾಗಿ ಹಿಂಡಬೇಕು. ಒಂದು ಬೌಲಲ್ಲಿ ಹಾಕೋಬೇಕು, ಮತ್ತೆ ಎತ್ಕೋಬೇಕು, ಫುಲ್ಲು ಹಿಂಡಬೇಕು, ಮತ್ತೆ ಇದರಲ್ಲಿ ಹಾಕ್ಬೇಕು. ಸೊ ಹಿಂಗೆ ನೋಡಿ ಫುಲ್. ಸೊ ಈ ಥರ ಆಗುತ್ತೆ. ಹಿಂಗಾದ್ಮೇಲೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ನೋಡ್ಕೊಳ್ಳಿ. ರಾ ಸೋಯಾ ಚಂಕ್ಸು, ಸೊ ರಾ ಅಲ್ಲ, ಇದು ನೆನೆಸಿರೋ ಸೋಯಾ ಚಂಕ್ಸ್. ಈಗ ಸೊ ಇದಕ್ಕೆ ಏನೇನು ಹಾಕ್ತೀನಿ ನೋಡಿ. ಸೊ ನನ್ನ ಡಯಟಲ್ಲಿ 100 ಗ್ರಾಮ್ಸ್ ಕರ್ಡ್ ಇರೋದ್ರಿಂದ 100 ಗ್ರಾಮ್ಸ್ ಫುಲ್ಲು ನಾನು ಇದಕ್ಕೆ ಯೂಸ್ ಮಾಡ್ಬಿಡ್ತೀನಿ. ಏನದು, ಮ್ಯಾರಿನೇಟ್ ಮಾಡೋಕ್ಕೆ. ಖತಮ್. ಇದಕ್ಕೆ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ, ನಿಮ್ಮ ಮನೆಯಲ್ಲಿ ಯಾವ ಪೌಡ್ರ್ ಐತೆ, ಮೀನ್ಸ್ ಸರ್ಫೆಕ್ಸಲ್ಲೂ ಮಗುಗೆ ಹಾಕೊಳ್ಳೋ ಪೌಡ್ರ್ ಬಿಟ್ಬಿಟ್ಟು ಇನ್ಯಾವ ಖಾರ ಪುಡಿ, ಗರಂ ಮಸಾಲ, ಆ ಮಸಾಲ, ಈ ಮಸಾಲ, ಉಪ್ಪು, ಖಾರ ಎಲ್ಲ ಹಾಕ್ಬಿಡಿ. ಎಲ್ಲ ಎಷ್ಟೆಷ್ಟು ಬೇಕು ಎಲ್ಲ ಹಾಕ್ಬಿಡಿ. ನಾರ್ಮಲ್ ಟೈಮಲ್ಲಿ ನಾವು ವೆಯ್ಟ್ ಲಾಸ್ ಮಾಡ್ಬೇಕಾದ್ರೂ ಅವೆಲ್ಲ ತಿನ್ಬೋದು. ರಾ ಆಗಿ ಬರೀ ಬಾಯ್ಲ್ ಮಾಡ್ಕೊಂಡು ತಿನ್ನಬೇಕು, ಉಪ್ಪು ಖಾರ ಇಲ್ಲದೆ ತಿನ್ನಬೇಕು, ಅವೆಲ್ಲ ಏನೂ ಇಲ್ಲ. ಆರಾಮ್ಸೆ ನಿಮ್ಗೆ ಇಷ್ಟ ಬಂದಷ್ಟು ಉಪ್ಪು ಖಾರ, ಮನೇಲಿ ಏನೇನು ಮಸಾಲ ಸಿಗುತ್ತೆ, ಸಾಂಬಾರು ಪುಡಿ, ಆ ಪುಡಿ, ಎಲ್ಲ ಪುಡಿ ಹಾಕಿ ನೋಡಿ ನಾನೀಗ ಎಷ್ಟು ಹಾಕ್ತೀನಿ ಅಂತ. ನಂಬರ್ 1 ಉಪ್ಪು, ನಂಬರ್ 2 ಖಾರದ ಪುಡಿ, ನಂಬರ್ 3 ಇದು ಯಾವುದೋ ಇನ್ನೊಂದು ಪುಡಿ ಗೊತ್ತಿಲ್ಲ ಬಟ್ ಹಾಕೋತೀನಿ, ನಂಬರ್ 4 ಇದು ಯಾವುದೋ ಪುಡಿ ಗೊತ್ತಿಲ್ಲ, ದೇವರೇ ನನಗೆ ಇದು ಹೆಸರು ಗೊತ್ತಿಲ್ಲ ಬಟ್ ಎಲ್ಲ ಹಾಕೊಳ್ಳೋದೆ. ಅರ್ಶಿನ, ಟರ್ಮರಿಕ್ ಪೌಡರ್, ಇದು ಇನ್ನೊಂದು ಪೌಡ್ರು, ಎಷ್ಟನೇದು 6ನೇದೋ 7ನೇದೋ ಇದು, ಐ ಥಿಂಕ್ ಇದು ಗರಂ ಮಸಾಲ ಅಂತ ಅನ್ಕೋತೀನಿ ನಾನು. ಸೊ ನಮ್ಮ ಮನೇಲಿ ಇಷ್ಟೇ ಪೌಡ್ರ್ ಇರೋದು. ಇರೋದು ಆಲ್ಮೋಸ್ಟ್ ಎಲ್ಲ ಪೌಡ್ರ್ ಯೂಸ್ ಮಾಡಾಕ್ದೆ, ಇನ್ಯಾವುದು ಪೌಡ್ರ್ ಇಲ್ಲ. ಸೊ ಇಷ್ಟೆಲ್ಲ ಮಾಡಾದ್ಮೇಲೆ ಇದು ಹಿಂಗಿರುತ್ತೆ. ಈಗ ಇದನ್ನು ನೆಕ್ಸ್ಟ್ ಪ್ರೊಸೀಜರು ಕಷ್ಟ ಆದರೂ ಪರವಾಗಿಲ್ಲ ನೋಡಿ. ಥರ ಅನ್ಸತ್ತಲ್ಲ, ಬಟ್ ಏನು ಮಾಡೋಣ, ಕಲಿಸ್ಲೇಬೇಕು. ತಿನ್ನಬೇಕು ಅಂದರೆ ಕಲಿಸ್ಬೇಕು. ಸೊ ಈ ಥರ ಆಗುತ್ತೆ. ಎಲ್ಲ ಕಲಸಾದ್ಮೇಲೆ ಇದು ಈ ಥರ ಆಗುತ್ತೆ. ಇದನ್ನು ಒಂದು ಅರ್ಧ ಗಂಟೆ ಇಲ್ಲಾಂದರೆ ಒಂದು 15 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನೀಟಾಗಿ ಎಲ್ಲ ಫುಲ್ ಮ್ಯಾರಿನೇಟ್ ಆಗುತ್ತೆ. ಬಟ್ ನಾವು ಅಷ್ಟೊಂದೆಲ್ಲ ಕಾಯಕ್ಕಾಗಲ್ಲ, ನಮ್ಮ ಕೈಲಂತೂ ಆಗಲ್ಲ. ಡೈರೆಕ್ಟಾಗಿ ಈಗಲೇ ಹಾಕ್ಬಿಡ್ತೀನಿ. ಸೊ ನೆಕ್ಸ್ಟ್ ಪ್ರೊಸೀಜರ್ ನಾನು ಎಲ್ಲಿ ಇಕ್ಕೋದು ಅನ್ನೋದೇ ಬೇಜಾರು. ಇಲ್ಲಿ ಇಕ್ತೀನಿ. ಸೊ ಈಗ ಇದನ್ನು ತಗೊಂಡು ನಾವು ತಂದಿರೋ ಏರ್ ಫ್ರೈಯರ್ನ ಓಪನ್ ಮಾಡಿ ಇದನ್ನು ನೀಟಾಗಿ ಇದರಲ್ಲಿ ಹರಡ್ಬಿಡೋದು. ನೀಟಾಗಿ ಎಲ್ಲ ಕಡೆ ಹಾಕ್ಬಿಡೋದು. ಸೊ ಎಸ್, ಸೊ ನೀಟಾಗಿ ಇದನ್ನು ಹಿಂಗೆ ಹರಡ್ಬಿಟ್ಟಿದ್ದೀವಿ ನೋಡಿ. ಇದರಲ್ಲಿ ಹಾಕ್ಬಿಟ್ಟು ಇದನ್ನು ಇದರಲ್ಲಿ ತೂರಿಸ್ಬಿಡೋದು. ಸ್ವಿಚ್ ಆನ್ ಮಾಡಿಬಿಟ್ಟು
ಪಳಕ ಪಳಕ ಅಂತೆಲ್ಲ ಗೊತ್ತೈತೆ. ಆನ್ ಮಾಡಿಬಿಟ್ಟು ಇಲ್ಲಿ ಕೇಳುತ್ತೆ. ಸಾರಿ, ಇದು ಸೋಯಾ ಚಂಕ್ಸ್ಗೆ 180, ಟೈಮಿಂಗ್ಸು 20 ಅಲ್ಲ, 20 ಬೇಡ, 15 ಮಿನಿಟ್ಸ್ ಇಟ್ಕೊಳ್ಳಿ ಟೈಮ್ ಅಷ್ಟೇ. ಹಿಂಗೆ ಆನ್ ಮಾಡಿಬಿಟ್ರೆ ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫ್ಲಿಕ್ಕರ್ ಆಗ್ತೈತೆ ಒಂಥರ 15 ಒಂಥರ ಶೈನಿಂಗ್ ಪಳಕ ಪಳಕ ಅಂತೈತೆ. ಅಲ್ಲಿ ಕರೆಕ್ಟಾಗಿ ಐತೆ. ಯಾವುದೋ ಮ್ಯಾಜಿಕ್ ಏರ್ ಫ್ರೈಯರ್ ಇದು. ಸೊ ಅಷ್ಟೇ, ಅದಂಗೆ ಇಟ್ಬಿಟ್ರೆ ಒಳಗಡೆ ಆಗ್ತಾ ಇರುತ್ತೆ. ಕಾಣಿಸ್ತೈತಾ ನೋಡಿ, ಒಳಗಡೆ ಆಗ್ತೈತೆ. ತೋರಿಸ್ತೀನಿ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ. ಸೆಕ್ಸಿ ಆಗಿರುತ್ತೆ ಗುರು, ಸಕ್ಕದಾಗಿರುತ್ತೆ. ನಿಮಗೂ ಬೇಕಾದ್ರೆ ಟೇಸ್ಟ್ ಮಾಡ್ಸೋಕ್ಕಲ್ಲ, ಬೇಕಾದ್ರೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಅದಾದಮೇಲೆ 15 ನಿಮಿಷ ಆದಮೇಲೆ ಸಿಗ್ತೀನಿ. ಅಷ್ಟೊತ್ತಿಗೆ ಇನ್ನು ಕ್ಯಾರೆಕ್ಟು ಅದೆಲ್ಲ ರೆಡಿ ಮಾಡಿಕೊಂಡು ಕಾಯ್ತಾ ಇರೋದು. ಗ್ರಾಚಾರ್ ಗಾಂಡ್ ಮಾರೇತು ಕ್ರುದಾ ಕ್ಯಾ ಕರೆಗಾ ಅಂತ ದೊಡ್ಡವರು, ಎಕ್ಸ್ಪೀರಿಯನ್ಸ್ ಆಗಿರೋರು ಎಲ್ಲ ಹೇಳೋರು. ಈಗ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತೈತೆ. ಕರೆಂಟ್ ಹೋಯ್ತು. ಬಂತು ಮತ್ತೆ. ಏನಿದೆ ಮತ್ತೆ, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನಾನು? ಎಷ್ಟಾಗಿತ್ತು? ಹೆಂಗೆ ಬಾಯಲ್ಲಿ ನೀರು ಬತ್ತೈತಲ್ಲ, ನನಗೆ ಬತ್ತೈತೆ. ಬೇಗ ಆಗಪ್ಪ, ನಿದ್ದೆ ಬತ್ತೈತೆ ಅಲ್ಲ, ಹೊಟ್ಟೆ ಹಸಿತೈತೆ ನನಗೆ. ಸೊ ಎಸ್, ಹೊಟ್ಟೆ ಅಂತೂ ಸಕ್ಕತ್ ಹಸ್ದೋಗ್ಬಿಟ್ಟೈತೆ. ಊಟ ಮಾಡೋಕ್ಕಂತೂ ಸಾಯ್ತಾ ಇದ್ದೀನಿ. ಈಗ ಅದಾಗಿದ ತಕ್ಷಣ ಫಸ್ಟ್ ಊಟ ಮಾಡಿಬಿಟ್ರೆ ನೆಮ್ಮದಿ, ಇಲ್ಲ ಅಂದರೆ ಆಗಲ್ಲ. ಈಗ ಅಟ್ ಪ್ರೆಸೆಂಟ್ ನಾನು ತಿಂತಾ ಇರೋದು ಬರೀ 1650 ಕ್ಯಾಲ್ರಿ ಗುರು. ಯಪ್ಪ, ಬರೀ 1650 ಕ್ಯಾಲ್ರಿ ಎಲ್ಲಿಗೆ ಸಾಲ್ತದೆ? ಮೇಂಟೆನೆನ್ಸ್ ಇರೋದು ಒಂದು 2,500 ಹತ್ರ 1000 ಕ್ಯಾಲ್ರೀಸ್ ಉಡಿಶ್. ನೋಡೋದೇನು ನೋಡ್ತೈತೆ. ಸೊ ಅದಾಗಿದ ತಕ್ಷಣ ತೋರಿಸ್ತೀನಿ. ಸೊ ಎಸ್ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ಏನು ಮಾಡಬೇಕು ಅಂದರೆ, ನಿಮ್ಗೊಂದು ಪ್ರೋ ಟಿಪ್ ಏನು ಅಂದರೆ, ನೀವು ಏರ್ ಫ್ರೈರಲ್ಲಿ ಮಾಡಬೇಕಾದ್ರೆ ಇವಾಗ ನೀವು ಒಂದು 15 ನಿಮಿಷಕ್ಕೆ ಸೆಟ್ ಮಾಡಿರ್ತೀರಾ. 15 ನಿಮಿಷಕ್ಕೆ ಒಂದು ಅರ್ಧ 7:15 8 ನಿಮಿಷಕ್ಕೋ ಇಲ್ಲ 7 ನಿಮಿಷಕ್ಕೋ ಮೈದಲ್ಲಿ ಅದನ್ನು ತೆಗೆದುಬಿಟ್ಟು ಲಕ 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 ಅಂತ ಅಲ್ಲಾಡಿಸ್ಬೇಕು. ಸೊ ಹಿಂದೆ ಇರೋದು ಮುಂದೆ ಆಗುತ್ತೆ, ಸೈಡ್ಗಿರೋದು ಹಂಗೆ ದಬಾಕೊಳ್ಳುತ್ತೆ, ಹಿಂಗೆ ದಬಾಕೊಳ್ಳುತ್ತೆ. ಸೊ ಓವರಾಲ್ ಚೆನ್ನಾಗಿ ಫ್ರೈ ಆಗುತ್ತೆ. ತೋರಿಸ್ತೀನಿ ನೋಡಿ. ಇವಾಗ ಇನ್ನು 8 ನಿಮಿಷ ಇದೆ. ಇವಾಗ ಇದನ್ನು ಸ್ವಲ್ಪ ತೆಗೆದುಬಿಟ್ಟು ನೋಡಿ, ಆಗಲೇ ಹೆಂಗಾಗಿದೆ. ಹಿಂಗೆ ಅಲ್ಲಾಡಿಸ್ಬೇಕು, ನೀಟಾಗಿ ಹಿಂಗೆ ಅಲ್ಲಾಡಿಸ್ಬೇಕು. ಇನ್ನೊಂದು ಇದು ನೀಟಾಗಿ ಹಿಂಗೆ ಅಲ್ಲಾಡಿಸಾದ್ಮೇಲೆ ಮತ್ತೆ ಅದನ್ನು ತೆಗೆದು ಅದರಲ್ಲೇ ಇಕ್ಬಿಡಿ. ಅವಾಗ ಮತ್ತೆ ಇನ್ನು ಮಿಕ್ಕಿದ್ದು ಕಂಟಿನ್ಯೂ ಆಗಲಿ. ಆವಾಗ ನೀಟಾಗಿ ಎಲ್ಲ ಕಡೆ ಓವರಾಲ್ ಫ್ರೈ ಆಗುತ್ತೆ ನೀಟಾಗಿ. ಇಲ್ಲಾಂದರೆ ಒಂದೇ ಕಡೆ ಫ್ರೈ ಆಗೋದು ಆ ಥರ ಚಾನ್ಸಸ್ ತುಂಬ ಇರುತ್ತೆ. ಸೊ ಲಕ ಲಕ ಅಲ್ಲಾಡ್ಸೋದು ಮರಿಬೇಡಿ. ಸೊ ಲಕ ಲಕ ಅಲ್ಲಾಡ್ಸೋದು ಮರಿಬೇಡಿ. ಸಿಗೋಣ ಇನ್ನೊಂದು 7 ನಿಮಿಷ ಅಷ್ಟೇ, ಬೇಗ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ನೋಡಿ ಹಾಗೆ ಹೋಯ್ತು ಹೆಂಗೆ. ಫಸ್ಟು ಲೈಟ್ ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಒಳಗಡೆ ಎಲ್ಲ ಫುಲ್ಲು ಕ್ರಿಸ್ಪಿ ಈಗ ಇದನ್ನು ಓಪನ್ ಮಾಡೋಣ. ಫಸ್ಟು ಆಫ್ ಮಾಡಿಬಿಡೋಣ. ಆಫ್ ಹೋ ಜಾವ್. ಈಗ ಇದನ್ನು ತೆಗೆದು ಸೀದಾ ಊಟೈತೆ. ಮೇ ಬಿ ಟೈಮಿಂಗ್ಸ್ ಮಿಸ್ಟೇಕ್, ಬಸ್ ಚೆನ್ನಾಗಿರುತ್ತೆ. ನೀವು ಅನ್ಕೋತೀರಾ ಸೀದೋಗೈತೆ ಅಂತ. ಇರಿಬೇಕಾದ್ರೆ ಇವಾಗ ನಿಮ್ಗೊಂದು ಪೀಸ್ ಎತ್ಕೊಂಡು ತೋರಿಸ್ತೀನಿ. ಕ್ರಿಸ್ಪಿನೆಸ್ ನಿಮಗೆ ಫೀಲ್ ಆಗ್ತೈತೆ ಇಲ್ಲೋ ಗೊತ್ತಿಲ್ಲ ನೋಡಿ. ಸಕಾಲಿರುತ್ತೆ. ಏನಂದರೆ ಟೈಮಿಂಗ್ಸ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗೈತೆ ಅಷ್ಟೇ, ಬಟ್ ಅಲ್ಟಿಮೇಟ್ ಆಗೈತೆ. ನೀವು ನಂಬ್ತಿರೋ ಬಿಡ್ತಿರೋ, ಮೀನ್ಸ್ ಏನಂದರೆ
ಇವಾಗ ಇದು ನನಗೆ 2 times ಇರೋದು 30 ಗ್ರಾಮ್ಸ್ ಹಂಚ್ಕೊಂಡು ತಿನ್ನಬೇಕು ಅಂತ ಇರೋದು. ನಾನು ಇದನ್ನು ಒಂದೇ ಸರಿ ಮಧ್ಯಾಹ್ನ ತಿನ್ಬಿಡ್ತೀನಿ. ರಾತ್ರಿ ಹೊತ್ತು ಬರೀ ವೆಜಿಟೇಬಲ್ಸ್ ತಿನ್ಕೊಂಡು ಫ್ಲ್ಯಾಟ್ ಆ ಥರ ಇಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಈ ಥರ ಏರ್ ಫ್ರೈಯರ್ ತೊಗೊಂಡ್ರೆ ಟ್ರೈ ಮಾಡಿ. ಇಲ್ಲ ನಾರ್ಮಲ್ ಆಗಬೇಕು ಅಂದರೆ ಕಮೆಂಟ್ ಮಾಡಿ. ಅದು ಬಟ್ ಈ ಥರ ಬರಲ್ಲ, ಅದು ಬೇರೆ ಥರ ಬರುತ್ತೆ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಈಗ ಇದನ್ನು ತಟ್ಟೆಗೆ ಹಾಕ್ಕೊಂಡು ನಾನು ತಿನ್ನೋ ಇಷ್ಟು ರೈಸ್ ತೋರಿಸ್ತೀನಿ ಇರಪ್ಪ ನಿಮಗೆ ಫಸ್ಟು. ಸೊ ಗೈಸ್, ದಿಸ್ ಈಸ್ ಮೈ ಮೀಲ್. ಸೊ ಇದು ನನ್ನ ಮಧ್ಯಾಹ್ನದ ಮೀಲು. ಕ್ಯಾರೆಟ್ ಇತ್ತು, ಕ್ಯಾರೆಟ್ ಆಗಲೇ ತಿಂದ್ಬಿಟ್ಟೆ. ನೀವು ರೈಸ್ ಇಷ್ಟೊಂದು ತಿಂತಿದ್ಯಲ್ಲ ಗುರು, ಇನ್ನೇನು ನಿಂಗೆ ರೋಗ ಅನ್ಕೋಬೇಡಿ. ಡೈಲಿ ಇರೋದು 200 ಗ್ರಾಮ್ ರೈಸು, 100 ಗ್ರಾಮ್ ಹಂಚ್ಕೊಂಡು ತಿನ್ನು ಅಂತ ನಾನು ಒಂದೇ ಸತಿ ತಿಂತಾಯಿದ್ದೀನಿ. ಅದೇ 100 ಗ್ರಾಮ್ ಅಂದರೆ ಇದರಲ್ಲಿ ಎಷ್ಟು ಬರ್ತದೆ ಗೊತ್ತಾ? ಇಷ್ಟೇ, ಇದೊಂದು ಮುದ್ದೆ ಎಲ್ಲಿಗೆ ಸಾಲ್ತದೆ. ಸೊ ಹಿಂಗೆ ಇದನ್ನು ಒಟ್ಟಿಗೆ ತಿಂತಾಯಿದ್ದೀನಿ, ಇದನ್ನು ಒಟ್ಟಿಗೆ ತಿಂತಾಯಿದ್ದೀನಿ. ಯಾಕಂದರೆ ಮಧ್ಯಾಹ್ನ ಒಂದು ದೊಡ್ಡ ಮೀಲ್ ತೊಗೋತೀನಿ, ಯಾಕಂದರೆ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಬೇಕಲ್ಲ. ಸೊ ಅದಕ್ಕೆ ಬಾಯಲ್ಲಿ ನೀರು ಬರ್ತೈತೆ, ಫಸ್ಟು ತಿನ್ನಬೇಕು. ಇದು ಮನೇಲಿ ಮಾಡಿರೋ ಕರ್ರಿ, ಇದು ಸೋಯಾಬೀನ್ ನಾನು ಮಾಡಿರೋದು, ಇದು ಮನೇಲೇ ಮಾಡಿರೋದು ರೈಸು. 200 ಗ್ರಾಮ್ ರೈಸು, 60 ಗ್ರಾಮ್ ಸೋಯಾ ಚಂಕ್ಸು, 100 ಗ್ರಾಮ್ಸ್ ಕರ್ರಿ. ಸೊ ಇದನ್ನು ತಿನ್ಬಿಟ್ಟು ಮಾತಾಡೋಣ. ಫಸ್ಟು ತಿಂತೀನಿ, ನೆಮ್ಮದಿಯಾಗಿ ತಿಂತೀನಿ ಬೈ ಪ್ಲೀಸ್. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಊಟ ಮಾಡಿದ್ರೆ ಏನೋ ಒಂಥರ ಸಮಾಧಾನ. ಎಲ್ಲ ಮುಗೀತಲ್ಲ, ಇನ್ನೇನು ಮಾತಾಡೋದು ಅಂತ ಅಂದ್ಕೊಂಡ್ರೆ, ಇವಾಗ ನಾನು ಇದು ಏರ್ ಫ್ರೈಯರ್ ತೊಗೊಂಡೆ. ಖಾರ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಇದು ಏರ್ ಫ್ರೈಯರ್ ತೊಗೊಂಡೆ, ಇದು ಒಂದು ಅಚೀವ್ಮೆಂಟ್ ಲೆಕ್ಕನೇ ಬರುತ್ತೆ. ಸೊ ನಾನು ಹೆಂಗೆ ಅಂದರೆ, ಇವಾಗ ಎಲ್ಲರಿಗೂ 2 ಪರ್ಸ್ನಾಲಿಟಿ ಇರುತ್ತೆ. ಒಬ್ಬರು ಏನೇ ಮಾಡಿದ್ರು ಏನೇ ಇದ್ದರೂ ಎಲ್ಲ ಒಬ್ಬರು ಮುಚ್ಚಿಕೊಂಡಿರ್ತಾರೆ, ಏನೂ ಹೇಳ್ಕೊಳ್ಳಲ್ಲ, ಏನೂ ತೋರಿಸ್ಕೊಳ್ಳಲ್ಲ. ಬಟ್ ಇನ್ನು ಸ್ವಲ್ಪ ಜನ ಏನಾದ್ರು ಒಂದು ಚಿಕ್ಕ ಅಚೀವ್ಮೆಂಟ್ ಆದ್ರೂ ಎಲ್ಲರ ಹತ್ರನೂ ಶೇರ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇರ್ತಾರೆ. ಸೊ ನಾನು ಆ 2ನೇ ಜಾತಿಗೆ ಸೇರಿದವನು. ಇವಾಗ ಏರ್ ಫ್ರೈಯರ್ ತೊಗೊಂಡಿದ್ದು ನಂಗೊಂದು ಖುಷಿ, ನಂಗೊಂದು ಅಚೀವ್ಮೆಂಟ್ ಥರ. ಸೊ ಅದು ಎಲ್ಲ ನಿಮಗೆಲ್ಲ ಹೇಳ್ಬೇಕು ಅಂದ್ಬಿಟ್ಟು ಈ ವಿಡಿಯೋನ ಮಾಡಿದ್ದು, ತೋರಿಸಿದ್ದು. ಜೊತೆಗೆ ಎಷ್ಟೊಂದು ಜನ ಸೋಯಾ ರೆಸಿಪಿ ತೋರಿಸ್ಬಿಟ್ಟೆ. ಆ್ಯಂಡ್ ಇವಾಗ ಇದು ನನಗೆ ಎಷ್ಟಾಯಿತು ಅಂದರೆ ಹತ್ರ 8,000 ಆಯಿತು. ಆಮೇಲೆ ತಲೆ ಕೆಡ್ಸ್ಕೊಬಿಟ್ಟಿರೋ, ಬ್ರೋ 8,000 ಏರ್ ಫ್ರೈಯರ್ ತೊಗೊಂಡವ್ರೆ, ತುಂಬ ಇರೋರು ಅಂತ ನೀವು ಅನ್ಕೊಂಬೇಡಿ. 0 ಡೌನ್ ಪೇಮೆಂಟು, ತಿಂಗಳ EMI 6 ತಿಂಗಳು EMIಗೆ ಹಾಕ್ಸ್ಕೊಂಡಿದ್ದೀನಿ. ಕರೆಕ್ಟಾಗಿ ಹೇಳ್ತೀನಿ, ಕೇಳಿಸ್ಕೊಬಿಡಿ ಬಾಯ್ಸ್ ಲೈಫ್ ಹೆಂಗೆ ಅಂತ. ನಾವೇನಾದರೂ ತಗೋಬೇಕು ಅಂದರೆ ಸೇವಿಂಗ್ಸ್ ಮಾಡಿ ಕಾಸು ಕೂಡಿಕ್ಕಿ ತಗೋತೀನಿ ಅನ್ನೋದು ಸುಳ್ಳು. ಆಗಲ್ಲ. 100 ಜನ ಇದ್ದರೆ ಅದಕ್ಕೆ 2 ಮಾತ್ರ ಆ ಥರ ಆಗುತ್ತೆ. ಇನ್ನು ಮಿಕ್ಕಿ 98 ಜನ EMI. ಸೊ ಎಸ್, ನಾನು ಹೇಳ್ತಾ ಇಲ್ವಾ 8 ತಿಂಗಳಿಂದ ಅಂದ್ಕೊಂಡೆ ತೊಗೋಬೇಕು ಅಂತ, ಆಗಲಿಲ್ಲ. ಫೈನಲಿ ತೊಗೊಂಡೆ. ಸೊ ನಮಗೇನಾದರೂ ಬೇಕು ಅಂದರೆ ಈ ಥರ ಕೂಡಿಕ್ಕಿ ತಗೋತೀನಿ ಅನ್ನೋದು ಸುಳ್ಳು. ಏನಾದರೂ ಬೇಕಾ EMI ತೊಗೋಬೇಕು, ಸ್ವಂತ ಮಾಡ್ಕೋಬೇಕು, ಕ್ಲಿಯರ್ ಮಾಡಬೇಕು, ಇಷ್ಟೇ. ಬಾಯ್ಸ್ ಲೈಫೇ ಇಷ್ಟು, ನಮ್ಮ ಲೈಫು ಅಷ್ಟೇ. ಸೊ ಎಸ್, ಇಷ್ಟೇ ಹೇಳ್ಬೇಕಾಗಿರೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಪಕ್ಕದಲ್ಲಿ ಹಾಕ್ತೀನಿ, ಫಾಲೋ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.